ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಾರ್ ಎ ಚೇಂಜ್ ಇವತ್ತು ಜಾಬ್ ಅಪ್ಡೇಟ್ ಕೊಟ್ಟಲ್ಲ. ಇಂಟರ್ನ್ಶಿಪ್ ಕಮ್ ಅಂತ ಅಂದರೆ ಆ ಇಂಟರ್ನ್ಶಿಪ್ ಆದಮೇಲೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಟಾಟಾದವರು ಅದನ್ನು ಟಾಟಾ ಕಂಪ್ನಿಯವರು ಲಾಂಚ್ ಮಾಡಿರೋ ವರ್ಕ್ ಫ್ರಮ್ ಹೋಮ್ ಅಂತ ಅಂದರೆ ವರ್ಚುವಲ್ ಮನೆಯಿಂದನೇ ಕೂತ್ಕೊಂಡು ಮಾಡೋ ಅಂಥ ಇಂಟರ್ನ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನೀವೇನಾದ್ರು ಲೈಕ್ ಗೌರ್ನಮೆಂಟ್ ಜಾಬ್ ಅಪ್ಡೇಟ್ ಏನಾದ್ರು ನೋಡ್ತಾ ಇದ್ದರೆ ನಮ್ಮದು ಹೊಸ ಚಾನಲ್ ಇದೆ ರ್ಯಾಂಕ್ ಇನ್ ಬ್ಯಾಂಕ್ ಅಂತ. ಆ ಚಾನಲ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದೆ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಸೊ ಇದು ಓನ್ಲಿ ಫಾರ್ ಈ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ನೀವು ಒಂದ್ಸಲ ನೋಡಿಕೊಂಡು ಅಪ್ಲೈ ಮಾಡಿ ವೆರಿಫೈ ಮಾಡಿಕೊಂಡು ಇವಾಗ ಬನ್ನಿದ್ದು ರಿಕ್ವೈರ್ಡ್ ಏನೇನು ಇದೆ ಪ್ರೊಸೆಸ್ ಏನಿದೆ ಅನ್ನೋದೆಲ್ಲ ನೋಡೋಣ. ಟಾಟಾದವರು ವರ್ಚುವಲ್ ಮೈಕ್ರೋ ಇಂಟರ್ನ್ಶಿಪ್ 2025 ಕಂಪ್ಲೀಟ್ ಗೈಡ್ ಇದು ಕೊಟ್ಟಿರೋದು. ಸೊ ಇದು ಪೋಸ್ಟ್ ಡೇಟ್ ಬಂದ್ಬಿಟ್ಟು ಜುಲೈ 10 ಆಗಿರೋದು 2025ಗೆ. ಇದು ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಕೂಡ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಸೊ ನೀವು ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು ಎನಿ ಟೈಮು. ಇವ್ರು ನೋಡೋದಾದ್ರೆ ಲೈಕ್ ಡಿಜಿಟಲ್ ವರ್ಲ್ಡ್ ಫಾಸ್ಟ್ ಫೇಸಿಂಗ್ ಅಪ್ಸ್ಕಿಲಿಂಗ್ ಹ್ಯಾಸ್ ಬಿಕಮ್ ನೆಸೆಸಿಟಿ ಅಲ್ವಾ. ಟಾಟಾ ಗ್ರೂಪ್ ಒನ್ ಆಫ್ ದ ಇಂಡಿಯಾ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಸ್ ಲಾಂಚ್ ದ ಸೀರೀಸ್ ಆಫ್ ಟಾಟಾ ವರ್ಚುವಲ್ ಮೈಕ್ರೋ ಇಂಟರ್ನ್ಶಿಪ್ 2025 ಅಂತಂದರೆ ಈಗ ಡಿಜಿಟಲ್ ವರ್ಲ್ಡಲ್ಲಿ ಸ್ಕಿಲ್ಸ್ ಅಪ್ಸ್ಕಿಲ್ ಮಾಡ್ಕೊಳ್ಳೋದು ಮ್ಯಾಂಡೇಟರಿ ಇದೆ ಅಲ್ವಾ. ಸೊ ಇವ್ರು ಅದಕ್ಕೇನೆ ಟಾಟಾ ಮೈಕ್ರೋ ಇಂಟರ್ನ್ಶಿಪ್ ಸ್ಕಿಲ್ಸ್ನ ಅಂತ ಅಂದರೆ ಆ ಕೋರ್ಸ್ನ ಲಾಂಚ್ ಮಾಡಿದ್ದಾರೆ ಟಾಟಾದವರು. ಇದು ನೋಡೋದಾದರೆ ದ ಇಂಟರ್ನ್ಶಿಪ್ ಆರ್ ನಾಟ್ ಓನ್ಲಿ ಫ್ರೀ ಆಫ್ ಕಾಸ್ಟ್ ಬಟ್ ದೇ ಹೆಲ್ಪ್ ಲರ್ನರ್ ಗೇನ್ ಇನ್ ಡಿಮ್ಯಾಂಡ್ ಸ್ಕಿಲ್. ಲೈಕ್ ಇಲ್ಲಿ 4 ಕೋರ್ಸ್ ಇದೆ, ಲೈಕ್ ಡೇಟಾ ವಿಸುವಲೈಸೇಷನ್ನು ಮತ್ತು ಜನರೇಟಿವ್ AI ಮತ್ತು ಸೈಬರ್ ಸೆಕ್ಯೂರಿಟಿ ಮತ್ತು ESG ಇಷ್ಟು ಕೋರ್ಸ್ ಇದೆ. ಇಷ್ಟು ನೀವು ಯಾವ್ದಾದ್ರು ಬೇಕಾದ್ರೂ ಇಂಟರ್ನ್ಶಿಪ್ ಮಾಡ್ಕೋಬೋದು. ಆ್ಯಂಡ್ ಸಕ್ಸಸ್ಫುಲ್ ಕಂಪ್ಲೀಷನ್ ಪಾರ್ಟಿಸಿಪೆಂಟ್ ರಿಸೀವ್ ಎನ್ ಇಂಡಸ್ಟ್ರಿ ರೆಕಾಗ್ನೈಸ್ ಸರ್ಟಿಫಿಕೇಶನ್ ದಟ್ ಆಡ್ಸ್ ವ್ಯಾಲ್ಯೂ ಟು ದ ರೆಸ್ಯೂಮೆ. ಸೊ ಇದು ನೀವು ಕಂಪ್ಲೀಟ್ ಆದಮೇಲೆ ಇವ್ರ ಕಡೆಯಿಂದ ನಮಗೆ ಏನು ಬರುತ್ತೆ ಅಂತ ಅಂದರೆ ಸರ್ಟಿಫಿಕೇಷನ್ ಕೂಡ ಬರುತ್ತೆ. ಸೊ ಸರ್ಟಿಫಿಕೇಷನ್ನ ಬೇಕಾದ್ರೆ ನೀವು ರೆಸ್ಯೂಮೇಲಿ ಹಾಕೋಬೋದು, ಲಿಂಕ್ಡ್ಇನಲ್ಲಿ ಶೇರ್ ಮಾಡ್ಬೋದು ಮತ್ತು ನೌಕರಿಯಲ್ಲಿ ಕೂಡ ಶೇರ್ ಮಾಡ್ಕೋಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಇರುತ್ತೆ, ಯಾಕೆಂದರೆ ನಿಮಗೆ ಹ್ಯಾಂಡ್ಸ್ ಆನ್ ಸಿಕ್ಕಿರುತ್ತೆ ಈ ಪ್ರಾಜೆಕ್ಟ್ಸಿಂದ. ಇದರಲ್ಲಿ ಜಸ್ಟ್ ಥಿಯರಿ ಹೇಳಿರಲ್ಲ, ಲೈಕ್ ರಿಯಲ್ ವರ್ಲ್ಡ್ ಯಾವ ಥರ ರನ್ ಆಗ್ತಿದೆ IT ಕಂಪ್ನಿ ಅನ್ನೋದೆಲ್ಲ ಡೆಮಾನ್ಸ್ಟ್ರೇಟ್ ಮಾಡಿರ್ತಾರೆ. ಸೊ ನಿಮಗೆ ಒಂದು ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಆ್ಯಕ್ಚುಲ್ ಏನು ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅನ್ನೋದೊಂದು ಐಡಿಯಾ ಸಿಗುತ್ತೆ. ಸೊ ಅದು ಕಂಪ್ಲೀಟ್ ಆದಮೇಲೆ ಇವ್ರಿಗೆ ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ. ಬೇಕಾದ್ರೆ ನೀವು ಅದನ್ನ ರೆಸ್ಯೂಮೆಗೂ ಕೂಡ ಹಾಕೋಬೋದು. ಟಾಟಾ ಕಂಪ್ನಿಯವರೇ ಲಾಂಚ್ ಮಾಡಿರೋದು, ಬಟ್ 4H ಪ್ಲ್ಯಾಟ್ಫಾರ್ಮಲ್ಲಿ ನಾವು ಕಲಿಯಬೇಕಾಗಿರುತ್ತೆ ಇದನ್ನ. ಲೈಕ್ ನೋಡೋದಾದರೆ ದಿಸ್ ಪ್ರೋಗ್ರಾಮ್ ಸ್ಟಿಮ್ಯುಲೇಟ್ ರಿಯಲ್ ವರ್ಲ್ಡ್ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಅಟ್ ಟಾಟಾ ಕಂಪ್ನೀಸ್ ಅಂತ. ಅಂದರೆ ಈ ಟಾಟಾ ಕಂಪ್ನಿಲಿ ಯಾವ ಥರ ವರ್ಕ್ ಆಗುತ್ತೆ ಮತ್ತು ರಿಯಲ್ ಲೈಫಲ್ಲಿ ಯಾವ ಥರ ಇರುತ್ತೆ ಟಾಟಾ ಕಂಪ್ನಿದು ಅನ್ನೋದು ಇಲ್ಲಿ ಈ ಪ್ರೋಗ್ರಾಮಿಂದ ಗೊತ್ತಾಗುತ್ತಂತೆ. ಈಚ್ ಇಂಟರ್ನ್ಶಿಪ್ ಆಸ್ ಕ್ಯಾನ್ ಬಿ ಕಂಪ್ಲೀಟೆಡ್ ವಿತಿನ್ 4 to 6 hours ಅಂತಂದರೆ ವಿತಿನ್ 2 ಡೇಸಲ್ಲಿ ಜಸ್ಟ್ 2 hours ನೋಡಿದ್ರು 2 ಡೇಸಲ್ಲಿ ಇಂಟರ್ನ್ಶಿಪ್ನ ಕಂಪ್ಲೀಟ್ ಮಾಡ್ಕೋಬೋದು. ಇದು ಸೂಟೇಬಲ್ ಫಾರ್ ಎನಿ ಒನ್ ವಿತ್ ಅ ಲಿಮಿಟೆಡ್ ಟೈಮ್ ಬಟ್ ಅ ಸ್ಟ್ರಾಂಗರ್ ಡಿಸೈಡ್ ಟು ಲರ್ನ್ ಅಂತಂದರೆ ನಿಮಗೆ ಟೈಮ್ ಇಲ್ಲ ಅನ್ನೋರು ಕೂಡ ಇದನ್ನ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇದು ನೋಡೋದಾದರೆ ವರ್ಚುವಲ್ ಇಂಟರ್ನ್ಶಿಪ್ ಅಥವಾ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಆಗಿರುತ್ತೆ. ಡ್ಯುರೇಷನ್ ಬಂದ್ಬಿಟ್ಟು 4 to 6 hours ಇರುತ್ತೆ ಅಷ್ಟೇ. ಸೊ ಟೋಟಲ್ 4 ಕೋರ್ಸ್ ಇದೆ, ನಾನು ಆಲ್ರೆಡಿ ಹೇಳ್ದಂಗೆ. ಇದು ಎಲಿಜಿಬಿಲಿಟಿ ಬಂದ್ಬಿಟ್ಟು ಓಪನ್ ಟು ಆಲ್ ಸ್ಟೂಡೆಂಟ್ಸ್, ಗ್ರ್ಯಾಜುಯೇಟ್ಸ್, ಪ್ರೊಫೆಷ್ನಲ್, ಯಾರ್ಯಾರಿಗೆ ಲರ್ನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅವರೆಲ್ಲ ಕೂಡ ಇದಕ್ಕೆ ಎನ್ರೋಲ್ ಆಗ್ಬೋದು. ಕಾಸ್ಟು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸರ್ಟಿಫಿಕೇಷನ್ ಅಪಾನ್ ಕಂಪ್ಲೀಷನ್ ಆಫ್ ದಿಸ್ ಪ್ರೋಗ್ರಾಮ್ ಸರ್ಟಿಫಿಕೇಷನ್ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಇನ್ನು ಏನು ಎಲಿಜಿಬಿಲಿಟಿ ಬೇಕು ಅಂತ ಅಂದರೆ ಟಾಟಾ ಮೈಕ್ರೋ ಇಂಟರ್ನ್ಶಿಪ್ ಆರ್ ಆಕ್ಸೆಸಬಲ್ ಆ್ಯಂಡ್ ಇನ್ಕ್ಲೂಸಿವ್ ಎನಿ ಒನ್ ಹೂ ಮೀಟ್ ದ ಫಾಲೋಯಿಂಗ್ ಕ್ರೈಟೀರಿಯಾ ಕ್ಯಾನ್ ಅಪ್ಲೈ. ಏನೇನು ಅಂತಂದರೆ ಏಜ್ 16 years ಆರ್ ಓಲ್ಡರ್, ಮಿನಿಮಮ್ 16 years ಆಗಿರಬೇಕು ಅಂತಂದರೆ 10th ಪಾಸ್ ಆಗಿರಬೇಕು ಅವರು. ನೆಕ್ಸ್ಟ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನೋ ಸ್ಟ್ರಿಕ್ಟ್ ರಿಕ್ವೈರ್ಮೆಂಟ್, ನೀನು 10th ಪಾಸ್ ಆಗಿದ್ದು PU ಪಾಸ್ ಆಗಿದೆ ಅವ್ರು ಏನು ಕೇಳಲ್ಲ. ಓಪನ್ ಟು ಸ್ಟೂಡೆಂಟ್, ಗ್ರ್ಯಾಜುಯೇಟ್, ಪ್ರೊಫೆಷ್ನಲ್ ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನ. ಇಂಟರ್ನೆಟ್ ಆಕ್ಸೆಸ್ ನೋಡೋದಾದ್ರೆ ಮಸ್ಟ್ ಹ್ಯಾವ್ ಕಂಪ್ಯೂಟರ್, ಲ್ಯಾಪ್ಟಾಪ್ ವಿತ್ ಅ ಸ್ಟೇಬಲ್ ಇಂಟರ್ನೆಟ್ ಅಂತಂದರೆ ನಮ್ಮ ಹತ್ರನೇ ಕಂಪ್ಯೂಟರ್ ಇರಬೇಕು ಮತ್ತು ಇಂಟರ್ನೆಟ್ ಇದ್ದರೆ ಓಕೆ ಇದು ಮಾಡ್ಕೋಬೋದು. ಮತ್ತು ಇಂಟ್ರೆಸ್ಟ್ ಇನ್ ಸ್ಕಿಲ್ ಬಿಲ್ಡಿಂಗ್ ಅಂತಂದರೆ ಸ್ಕಿಲ್ಸ್ ಏನಾರ ಬಿಲ್ಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವರು ಈ ಜಾಬ್ಗೆ ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಇದೇನೋ ಜಾಸ್ತಿ ಟೈಮು ಇಡಲ್ಲ, 4 to 6 hours
ಆರಾಮಾಗಿ ಮಾಡ್ಕೋಬೋದು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ನಾನು ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ ವಿಡಿಯೋದಲ್ಲಿ ನೋಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಅವ್ರಿಗೆ, ಯಾರ್ಯಾರು ಜಾಬ್ ನೋಡ್ತಾ ಇದ್ದೀರಾ ಅವ್ರಿಗೆ ಒಂದು ಫ್ರೀ ಆಫ್ ಕಾಸ್ಟಲ್ಲಿ ಇಂಟರ್ನ್ಶಿಪ್ ಮತ್ತು ಸರ್ಟಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಾಜೆಕ್ಟ್ಸ್ ಕೂಡ ಬಿಟ್ಟಿರ್ತಾರೆ ಇವರು ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಇಂಟ್ರೆಸ್ಟ್ ಇದೆ ನೀವು ನೋಡ್ಕೊಂಡು ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ಇಲ್ಲಿ ಟ್ರೈನಿಂಗ್ ಪ್ಲಸ್ ಜಾಬ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತು ಯಾರ್ಯಾರು ನೀಡ್ ಇದೆ, ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದಾರೆ ಅವ್ರಿಗೂ ಒಂದು ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.